ರಾಜ್ಯದಲ್ಲಿ ಬೈ ಎಲೆಕ್ಷನ್ ಫೀವರ್ ದಿನದಿಂದ ದಿನಕ್ಕೆ ಕ್ಷಣದಿಂದ ಕ್ಷಣಕ್ಕೆ ಇನ್ಫ್ಯಾಕ್ಟ್ ಹೆಚ್ಚಾಗ್ತಾ ಸಾಗ್ತಾ ಇದೆ. ಅದರಲ್ಲೂ ಇವತ್ತು ನಾಮಪತ್ರ ಸಲ್ಲಿಕೆಯ ಭರಾಟೆ. ಒಂದು ಕಡೆ ದಾವಣಗೆರೆ ದಕ್ಷಿಣ, ಮತ್ತೊಂದು ಕಡೆಯಲ್ಲಿ ಬಾಗಲಕೋಟೆ, ಎರಡೂ ಕ್ಷೇತ್ರದಲ್ಲೂ ಅಭ್ಯರ್ಥಿಗಳು ತಮ್ಮ ತಮ್ಮ ಪಕ್ಷದ ಮುಖಂಡರ ಜೊತೆಯಲ್ಲಿ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಇದರ ಭಾಗವಾಗಿ ಬಾಗಲಕೋಟೆಯಲ್ಲಿ ಹೆಜ್ಜೆ ಹೆಜ್ಜೆಗೂ ಕೇಸರಿ ಧ್ವಜಗಳು ರಾರಾಜಿಸ್ತಾ ಇದೆ. ಕೇಸರಿ ಕೋಟೆ ಎಂದೇ ಕಂಗೊಳಿಸ್ತಾ ಇದೆ ಬಾಗಲಕೋಟೆ. ಉಪಚುನಾವಣೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಇದೀಗ ಬಿಜೆಪಿ ಅಭ್ಯರ್ಥಿ ಮುಂದಾಗ್ತಿರೋದು BY ವಿಜಯೇಂದ್ರ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕೂಡ ಸಾಥ್ ನೀಡಿದ್ದಾರೆ. ವಿಜಯೇಂದ್ರ ಸೇರಿದಂತೆ ಹಲವು ಬಿಜೆಪಿ ನಾಯಕರು ನಾಮಪತ್ರ ಸಲ್ಲಿಕೆಗೂ ಮುನ್ನ ನಡೀತಾ ಇರುವ ಅದ್ಧೂರಿ ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಂಚಾರ ಮಾಡ್ತಾ ಇದೆ. ಅಪಾರ ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ ಕಾರ್ಯಕರ್ತರು. ಬಾಗಲಕೋಟೆ ಸಂಪೂರ್ಣವಾಗಿ ಕೇಸರಿಮಯವಾಗಿದೆ. ಹೆಜ್ಜೆ ಹೆಜ್ಜೆಗೂ ಕೇಸರಿ ಧ್ವಜ ರಾರಾಜಿಸ್ತಾ ಇದೆ. ಉಪಚುನಾವಣೆ ರಣಕಹಳೆಯನ್ನ ಮೊಳಗಿಸಿದೆ. ಆ ಮೂಲಕ ಕೇಸರಿ ಬ್ರಿಗೇಡ್ ನಾಮಪತ್ರ ಸಲ್ಲಿಕೆಗೂ ಮುನ್ನ ಅದ್ಧೂರಿ ರೋಡ್ ಶೋ ನಡೆಸಲಾಗ್ತಾ ಇದ್ದು ಅದರ ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ನೇರ ಪ್ರಸಾರದ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಬಿಜೆಪಿಯ ಅದ್ದೂರಿ ರೋಡ್ ಶೋ ಮೂಲಕ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಬಿಜೆಪಿಯ ಪ್ರಮುಖ ನಾಯಕರು. ವಿಶೇಷವಾಗಿ ಬಿಜೆಪಿಯ ಮಹಿಳಾ ಘಟಕದ ಸದಸ್ಯರು, ನಾಯಕಿಯರು ಡ್ಯಾನ್ಸ್ ಮಾಡೋ ಮೂಲಕ ಹಾಗೆ ಪಕ್ಷದ ಧ್ವಜವನ್ನ ಎತ್ತಿ ಹಿಡಿದು ಘೋಷಣೆಗಳನ್ನು ಕೂಗೋ ಮೂಲಕ ಬಾಗಲಕೋಟೆಯ ಈ ಮತ ಪ್ರಚಾರವನ್ನು ಮತ್ತೊಂದು ಮಜಲಿಗೆ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡ್ತಾ ಇರೋದು BY ವಿಜಯೇಂದ್ರ ಸೇರಿದಂತೆ ಬಿಜೆಪಿಯ ಅನೇಕ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ನಾಮಪತ್ರ ಸಲ್ಲಿಕೆಯಲ್ಲಿ ನಮ್ಮ ರಾಜ್ಯದ ಜನಪ್ರಿಯ ಮಾಜಿ ಮುಖ್ಯಮಂತ್ರಿಗಳು, ರೈತ ನಾಯಕರಾದ BS ಯಡಿಯೂರಪ್ಪನವರು ಗಾಡಿ ಮುಂದೆ ಹೋಗ್ತಾರೆ. ನಮ್ಮ ಕೊಡ್ರೇಶಿ ಮುಂದೆ ಕಳಿಸೋ ನಾನೇ ಮಾಡ್ತೀರ. ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಹಿರಿಯ ಮುಖಂಡರು, ಭಾರತೀಯ ಜನತಾ ಪಾರ್ಟಿಯ ಶ್ರೀ ಜಯಕುಮಾರ್ ವಕೀಲ್ ಅವರು ನಮ್ಮನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. BS ಯಡಿಯೂರಪ್ಪನವರಿಗೆ, GM ಸಿದ್ದೇಶ್ವರ ಅವರಿಗೆ, ಕೆ ನಾರಾಯಣ ಸ್ವಾಮಿ ಅವರಿಗೆ, ರೇಣುಕಾಚಾರ್ಯ ಅವರಿಗೆ ಭಾರತ್ ಮಾತಾ ಕಿ. ಬರೀ ನಾಮಪತ್ರ ಸಂದರ್ಭನ ಹಿರಿಯ ನೀವು ದೃಶ್ಯಗಳನ್ನು ಏಕಕಾಲದಲ್ಲಿ ಗಮನಿಸ್ತಾ ಇದ್ರಿ. ಒಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ನಡೀತಾ ಇರುವ ಉಪಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಬಿಜೆಪಿ ಅಭ್ಯರ್ಥಿಯ ಜೊತೆಯಲ್ಲಿ ಬಿಜೆಪಿಯ ನಾಯಕರು ಹೆಜ್ಜೆ ಹಾಕ್ತಾ ಇರೋದು. ಮತ್ತೊಂದು ಕಡೆ ಬಾಗಲಕೋಟೆಯಲ್ಲೂ ಕೂಡ ಬೃಹತ್ ರೋಡ್ ಶೋ ಮಾಡುವ ಮೂಲಕ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಿದ್ದಾರೆ. ಅಪಾರ ಸಂಖ್ಯೆಯಲ್ಲಿ ಎರಡೂ ಕಡೆಗಳಲ್ಲೂ, ದಾವಣಗೆರೆ ಹಾಗೆ ಬಾಗಲಕೋಟೆ ಎರಡೂ ಕಡೆಗಳಲ್ಲೂ ಕೂಡ
ಬಿಜೆಪಿ ಪಕ್ಷದ ಕಾರ್ಯಕರ್ತರು ಜಮಾಯಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆ ಎರಡೂ ಕ್ಷೇತ್ರಗಳಲ್ಲಿ ನಡೀತಾ ಇರುವ ಬಿಜೆಪಿಯ ರೋಡ್ ಶೋನ ದೃಶ್ಯಗಳನ್ನು ಏಕಕಾಲದಲ್ಲಿ ಗಮನಿಸ್ತಾ ಇದ್ದೀವಿ. ದಾವಣಗೆರೆಯಲ್ಲಿ ನಮ್ಮ ಪಕ್ಷದವರೇ ಆದಂಥ ಪೈಲ್ವಾನ್ ಸಾದಿಕ್ ಅವರು ಅರ್ಜಿ ಹಾಕಿದ್ದಾರೆ. ಅವ್ರನ್ನೂ ಕೂಡ ಸಮಾಧಾನ ಮಾಡ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಾವು ಯಾರು ಅಸಮಾಧಾನ ಇದೆ ಅವರ ಅಸಮಾಧಾನವನ್ನು ಹೋಗಲಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಎರಡೂ ಕಡೆ ತಾವು ಗೆಲ್ತೇವೆ ಅಂತ ವಿಶ್ವಾಸ ಇದೆ ಸರ್? ಎರಡೂ ಕಡೆ 100% ವಿಶ್ವಾಸ ಇದೆ. ಬಿಜೆಪಿ ಅವರು ಏನೇ ಹೇಳ್ಕೊಳ್ಳಿ, ಎಲ್ಲಿ ಗೆದ್ದಿದ್ದಾರೆ ಅವರು? ಕಳೆದ ಶುಭ ಮುಹೂರ್ತದಲ್ಲಿ ನಮ್ಮ ಅಭ್ಯರ್ಥಿಗಳಾಗಿರುವಂತಹ ಹಿರಿಯರಾಗಿರ್ತಕ್ಕಂಥ ವೀರಣ್ಣ ಚರಂತಿಮಠ ಅವರು ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕೇಂದ್ರದ ಸಚಿವರಾಗಿರುವಂತಹ ಪ್ರಹ್ಲಾದ್ ಜೋಶಿಜಿಯವರು, ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಜಗದೀಶ್ ಶೆಟ್ಟರ್ ಅವರು, ಶ್ರೀರಾಮುಲು ಅವರು, ಗೋವಿಂದ ಕಾರಜೋಳ ಅವರು, ಅರವಿಂದ್ ಲಿಂಬಾವಳಿ ಅವರು, ಮುರುಗೇಶ್ ನಿರಾಣಿ ಅವರು, ಗದ್ದಿಗೌಡರು, PH ಪೂಜಾರ್ ಅವರು, ನಮ್ಮ JDS ಪಕ್ಷದ ಎಲ್ಲ ನಮ್ಮ ಹಿರಿಯ ಮುಖಂಡರು ನಾಡಗೌಡರು ಕೂಡ ಬಂದಿದ್ದಾರೆ. ನಾರಾಯಣ ಸ್ವಾಮಿ ಬಾಂಡಿಗೆ ಅವರು ಕೂಡ ಇದ್ದಾರೆ. ಇದರ ಅರ್ಥ ಇಷ್ಟೇ, ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ಒಟ್ಟಾಗಿ ಒಂದಾಗಿ ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಎರಡೂ ಚುನಾವಣೆಗಳನ್ನು ನಾವು ಸವಾಲಾಗಿ ಸ್ವೀಕಾರ ಮಾಡಿದ್ದೇವೆ. ಪಕ್ಷದ ನಮ್ಮ ಕಾರ್ಯಕರ್ತರು, BJP ಮತ್ತು JDS ಪಕ್ಷದ ಎರಡೂ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಒಂದಾಗಿ ಈ ದುಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವು ಗೆದ್ದೇ ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪವನ್ನು ತೊಟ್ಟು ಅಖಾಡಕ್ಕೆ ಇಳಿದಿರುವಂಥದ್ದು. ಮತ್ತೊಂದು ಕಡೆ ಈ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ. ಮತ್ತೊಮ್ಮೆ ವೀರಣ್ಣ ಚರಂತಿಮಠ ಅವ್ರನ್ನ ಗೆಲ್ಲಿಸಲೇಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಈಗಾಗಲೇ ಬಂದಿದ್ದಾರೆ. ಅದೇ ರೀತಿ ದಾವಣಗೆರೆಯಲ್ಲೂ ಕೂಡ ನಮ್ಮ ಅಭ್ಯರ್ಥಿಯ ಪರವಾಗಿ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇಷ್ಟೇ ಹೇಳುವಂಥದ್ದು, ಆಡಳಿತ ಪಕ್ಷ ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಸಚಿವ ಸಂಪುಟದ ಸದಸ್ಯರು ಬಾಗಲಕೋಟೆ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣ ಕೇಸರಿಮಯ ಆಗಿದೆ. ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಗೆಲುವು ನಮ್ಮದೇ ಅನ್ನುವಂತಹ ಮಾತನ್ನು ಈಗಷ್ಟೇ ವಿಜೇಂದ್ರ ಅವರು ಹೇಳ್ತಾ ಇದ್ರು. ಶುಭ ಮುಹೂರ್ತದಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದೇವೆ. ಎಲ್ಲ ಹಿರಿಯರು, ವೀರಣ್ಣ ಚರಂತಿಮಠ ಅವರು ನಮ್ಮ ಪಕ್ಷದ ಹಿರಿಯರು. ಕ್ಷೇತ್ರ ಅವರಿಗೆ ಹೊಸತೇನಲ್ಲ. ಜನಸಂಪರ್ಕ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ನಮಗೆ ಲಾಭ ಮಾಡಿಕೊಡುತ್ತೆ. ಈ ಸಾರಿ ವಾತಾವರಣವು ನಮ್ಮ ಪರವಾಗಿದೆ ಅನ್ನುವಂಥ ಮಾತನ್ನು ವಿಜೇಂದ್ರ ಅವರು ಹೇಳ್ತಾ ಇದ್ರು. ನೋಡಿ, ದೃಶ್ಯಗಳಲ್ಲಿ ಎಲ್ಲಿ ನೋಡಿದರಲ್ಲಿ BJP ಬಾವುಟ, ಕೇಸರಿ ಕಲರವ, ಇಡೀ ಬಾಗಲಕೋಟೆ ಕೇಸರಿಮಯ ಆಗಿರುವಂಥ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ನ ಟಿಕೆಟ್ ಗೊಂದಲ BJP ಅವರಿಗೆ ಲಾಭ ಆಗತ್ತಾ? ಮೇಟಿ ಕುಟುಂಬವನ್ನು ಹೊರತುಪಡಿಸಿ ಈ ಸಾರಿ ಜನ ಚರಂತಿಮಠ ಅವರಿಗೆ ಒಲವನ್ನು ವ್ಯಕ್ತಪಡಿಸ್ತಾರಾ? ಇವೆಲ್ಲವೂ ಕೂಡ ಹಲವು ಪ್ರಶ್ನೆಗಳಿದೆ. ಸೇರುವ ಜನರೆಲ್ಲರೂ ಕೂಡ ಮತಗಳಾಗಿ ಕನ್ವರ್ಟ್ ಆಗುತ್ತಾ ಅನ್ನುವಂತಹ ಪ್ರಶ್ನೆಯೂ ಕೂಡ ಇರುತ್ತೆ. ನಾಮಿನೇಷನ್ಗೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ. ಆದರೆ ಮತಪೆಟ್ಟಿಗೆಯಲ್ಲಿ ಯಾರ ಮತ ಭದ್ರ ಆಗುತ್ತೆ, ಯಾರ ಪರವಾಗಿ ಭದ್ರವಾಗುತ್ತೆ ಅನ್ನೋದು ಕೂಡ ಇಲ್ಲಿ ಮುಖ್ಯ ಅನಿಸುತ್ತೆ. ಸದ್ಯಕ್ಕೆ ವಾತಾವರಣವಂತೂ ಇವರಿಗೆ ಪಾಸಿಟಿವ್ ಆಗಿದೆ ಅನ್ನುವಂಥ ವಿಶ್ವಾಸದಲ್ಲಿ BJP ನಾಯಕರಿದ್ದಾರೆ. ಇವತ್ತು ಬಾಗಲಕೋಟೆಯಲ್ಲಿ ಚರಂತಿಮಠ ಅವರು ನಾಮಪತ್ರ ಸಲ್ಲಿಸಿದ್ದಾರೆ. ಕಾಂಗ್ರೆಸ್ನ ಅಭ್ಯರ್ಥಿಯೂ ಕೂಡ ನಾಮಪತ್ರವನ್ನು ಸಲ್ಲಿಸಲಿಕ್ಕಿದ್ದಾರೆ ಮಧ್ಯಾಹ್ನದ ಬಳಿಕ. ನಾವೀಗ ಗಮನಿಸ್ತಾ ಇರುವಂಥ ದೃಶ್ಯಗಳು ಬಾಗಲಕೋಟೆಯ ನೇರ ದೃಶ್ಯಾವಳಿಗಳು. ಈ ಕಡೆ ದಾವಣಗೆರೆಯಲ್ಲಿಯೂ ಕೂಡ ಅದೇ ರೀತಿ ಶ್ರೀನಿವಾಸ ದಾಸಕರಿಯಪ್ಪ
ಅವರ ಪರವಾಗಿ ಸ್ವತಃ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಕೂಡ ಸಾಥ್ ನೀಡಿದ್ದಾರೆ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿ. ದಾವಣಗೆರೆಯಲ್ಲಿಯೂ ಕೂಡ ಕೇಸರಿ ಕಲರವ ಮನೆ ಮಾಡಿದೆ. ಇಡೀ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಬಿಜೆಪಿಯ ನಾಯಕರುಗಳು ಅತ್ಯಂತ ಹುಮ್ಮಸ್ಸಿನಿಂದ ನಾಮಪತ್ರವನ್ನು ಸಲ್ಲಿಸ್ತಾ ಇರೋದು, ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರೋದು. ಈ ಸಾರಿ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಖಂಡಿತವಾಗಿಯೂ ಸೋಲುತ್ತೆ ಅನ್ನುವಂತಹ ಮಾತುಗಳನ್ನು ಆಡ್ತಿದ್ದಾರೆ. ರಾಜಕೀಯ ಪಕ್ಷವಾಗಿ ಸಹಜವಾಗಿ ಆ ಮಾತುಗಳನ್ನು ಅವರು ಆಡಬೇಕಾಗತ್ತೆ. ಆದರೆ ವಾತಾವರಣ ಯಾವ ರೀತಿ ಇದೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಎರಡೂ ಕ್ಷೇತ್ರಗಳಲ್ಲಿ ಕುಟುಂಬ ರಾಜಕಾರಣಕ್ಕೆ ಮಣೆ ಹಾಕಲಾಗಿದೆ ಅನ್ನೋದನ್ನು ನಾವು ಗಮನಿಸಬೇಕು. ಕಾಂಗ್ರೆಸ್ ಅವರು ಈ ಕಡೆ ಮೇಟಿ ಅವರಿಗೆ, ಈ ಕಡೆ ಶಾಮನೂರು ಸಮರ್ಥ್ಗೆ ಅನುಕಂಪದ ಆಧಾರದ ಮೇಲೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಅನುಕಂಪ ವರ್ಕೌಟ್ ಆಗುತ್ತೆ. ಈ ಕಡೆ ಶಾಮನೂರು ಶಿವಶಂಕರಪ್ಪ ಅವರು ಆ ಕ್ಷೇತ್ರದ ಮೇಲೆ ಸಂಪೂರ್ಣ ಹಿಡಿತವನ್ನು ಸಾಧಿಸಿದಂಥವರು. ಕ್ಷೇತ್ರ ಪುನರ್ವಿಂಗಡಣೆ ಆದ ನಂತರ ಈ ಕಡೆ ಬಾಗಲಕೋಟೆಯಲ್ಲಿ ಮೇಟಿ ಅವರಿದ್ದರು, ಮೇಟಿ ಅವ್ರ ಮಕ್ಕಳಿಗೆ ಈಗ ಟಿಕೆಟ್ ಕೊಟ್ಟಿದ್ದಾರೆ. ಹೀಗಾಗಿ ಎರಡೂ ಕಡೆಯೂ ಚೇಂಜ್ ಆಗುತ್ತೆ ಅನ್ನುವಂಥ ವಿಶ್ವಾಸವನ್ನು ಬಿಜೆಪಿಯವರು ವ್ಯಕ್ತಪಡಿಸ್ತಾ ಇದ್ದಾರೆ. ಚರಂತಿ ಮಠ ಅವರು ಮಾತಾಡಿದ್ದಾರೆ, ನೋಡೋಣ. ಮೊನ್ನಿನ ದಿನ ಒಂದು ನಾಮಪತ್ರವನ್ನು, ಇವತ್ತು 3 ನಾಮಪತ್ರವನ್ನು ನಮ್ಮ ಎಲ್ಲ ಹಿರಿಯ ನಾಯಕರೊಂದಿಗೆ ಸಲ್ಲಿಸಿಯಾಗಿದೆ. ನಮ್ಮದು ಒಂದೇ ಮಂತ್ರ, ಅಭಿವೃದ್ಧಿ ಪರ ಮಂತ್ರ. ಅಭಿವೃದ್ಧಿಯೇ ನಮಗೆ ಮುಖ್ಯವಾಗಿ ಆಧಾರ. ಅದನ್ನಿಟ್ಕೊಂಡು ನಾವು ಮತ ಕೇಳುವಂಥ ಪ್ರಯತ್ನ ಮಾಡ್ತೀವಿ. ನಿಶ್ಚಿತವಾಗಿ ನಾವು ಈ ಕ್ಷೇತ್ರದಲ್ಲಿ ಗೆಲ್ತೀವಿ ಅನ್ನುವಂಥ ಮಾತನ್ನು, ಮೊನ್ನಿನ ದಿನ ಒಂದು ನಾಮಪತ್ರವನ್ನು, ಇವತ್ತು 3 ನಾಮಪತ್ರವನ್ನು ನಮ್ಮ ಎಲ್ಲ ಹಿರಿಯ ನಾಯಕರೊಂದಿಗೆ ಸಲ್ಲಿಸಿಯಾಗಿದೆ. ನಮ್ಮದು ಒಂದೇ ಮಂತ್ರ. ದಾವಣಗೆರೆ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೇಗುದಿ, ಅಸಮಾಧಾನ ಶಮನ ಮಾಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಭರವಸೆಯನ್ನ ಕೊಟ್ಟಿದ್ದಾರೆ. ಸಾದಿಕ್ ಪೈಲ್ವಾನ್ ಅರ್ಜಿಯನ್ನ ಹಾಕಿದ್ದಾರೆ. ಅವರನ್ನು ಸಮಾಧಾನ ಮಾಡ್ತೀವಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಅಸಮಾಧಾನವನ್ನ ಹೋಗಲಾಡಿಸುವ ಸಂಪೂರ್ಣ ಪ್ರಯತ್ನ ನಮ್ಮಿಂದ ಆಗುತ್ತೆ. ಅಲ್ಪಸಂಖ್ಯಾತರಿಗೆ ಪ್ರಾತಿನಿಧ್ಯವನ್ನ ಕೊಡ್ತೀವಿ. ರಾಜ್ಯದ ಜನ ನಮ್ಮ ಪರವಾಗಿದ್ದಾರೆ. ಚುನಾವಣೆ ಗೆಲುವು ನಮ್ಮದೇ ಅಂತ ದಾವಣಗೆರೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಟಿಕೆಟ್ ತಗೊಳ್ಳುವ ಸಂದರ್ಭದಲ್ಲಿ ಅಸಮಾಧಾನ ಇರುತ್ತೆ. ಆ ಅಸಮಾಧಾನ ಎಲ್ಲವನ್ನೂ ಕೂಡ ಹೋಗಲಾಡಿಸುವ ಕೆಲಸ ಮಾಡ್ತೀವಿ. ಸಾದಿಕ್ ಪೈಲ್ವಾನ್ ನಮ್ಮ ಕಾಂಗ್ರೆಸ್ನ ನಾಯಕರು, ಅವ್ರ ಜೊತೆ ಮಾತಾಡ್ತೀವಿ, ಅವರನ್ನು ವಿಶ್ವಾಸಕ್ಕೆ ತಗೋತೀವಿ, ಸಮಾಧಾನ ಪಡಿಸ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ನೋಡ್ರಿ, ಈ ಚುನಾವಣೆಯಲ್ಲಿ ಇದು ಒಂದು ಉಪಚುನಾವಣೆ. ಶಾಮನೂರು ಶಿವಶಂಕರಪ್ಪನವರು ಇದನ್ನ 5 ಬಾರಿ ಅಲ್ಲ, ಇಲ್ಲಿ 6 ಬಾರಿ MLA, 1 ಬಾರಿ MP. 6 ಬಾರಿ ಅವರು, ನಾನು 2 ಬಾರಿ 6 ಬಾರಿ MLA ಆಗಿದ್ರು. ಮತ್ತೆ SS ಮಲ್ಲಿಕಾರ್ಜುನ 2 ಬಾರಿ MLA ಆಗಿದ್ರು. ದಾವಣಗೆರೆ ದಕ್ಷಿಣ ಕಾಂಗ್ರೆಸ್ ಪಕ್ಷ ಬಹಳ ಬಲವಾಗಿದೆ. ದಕ್ಷಿಣದಲ್ಲಿ ನಾವು ಸಮರ್ಥ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡಿದ್ದೀವಿ. ನಾನು ಕೂಡ ಇವತ್ತು ನಾಮಿನೇಷನ್ ಹಾಕುವಾಗ ಭಾಗಿಯಾಗಿದ್ದೆ. ನಮ್ಮ ಬ್ಲಾಕ್ ಕಮಿಟಿ ಅಧ್ಯಕ್ಷ ಅಯೂಬ್ ಕೂಡ ಇದ್ರು. ಇಲ್ಲೇ ಇದ್ದಾನೆ ಅಯೂಬ್ ಕೂಡ ಇದ್ರು. SS ಮಲ್ಲಿಕಾರ್ಜುನ್ ಕೂಡ ಇದ್ರು. DK ಶಿವಕುಮಾರ್ ಅಧ್ಯಕ್ಷರು ನಮ್ದು ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಪಕ್ಷ. ಎಲ್ಲರನ್ನೂ ಒಳಗೊಳ್ಳಿರ್ತಕ್ಕಂಥ ಪಕ್ಷ. ಇನ್ಕ್ಲೂಸಿವ್ ಗ್ರೋತ್ನಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು. ನಾವು ಯಾವತ್ತೂ ಕೂಡ ಆ ಧರ್ಮ ಈ ಧರ್ಮ, ಆ ಜಾತಿ ಈ ಜಾತಿ ಅಂತ ನೋಡೋದಿಲ್ಲ. ಎಲ್ಲ ಜಾತಿ ಎಲ್ಲ ಧರ್ಮದವರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ಎಲ್ಲ ಸಂಸ್ಕೃತಿ ಇರ್ತಕ್ಕಂಥವ್ರು ಕೂಡ ನಮ್ಮ ಪಕ್ಷದಲ್ಲಿದ್ದಾರೆ. ನಾವು